ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಅಂತ ವ್ಯಕ್ತಿಗಳು ಎಲ್ಲರದ್ದು ಕೂಡ ತೆರವುಗೊಳಿಸಬೇಕು ಅನ್ನಂತಾದ್ರೆ ನಾನು ವಿಶೇಷವಾಗಿ ನನ್ನ ಪರವಾಗಿ ನಮ್ಮ ಪಾರ್ಟಿ ಪರವಾಗಿ ಅವ್ರಿಗೆ ಸಪೋರ್ಟ್ ಕೊಡೋಂಥ ಕೆಲಸ ಮಾಡ್ತೀವಿ. ಅವ್ರು ಮಾಡಿದಂಥ ಕೆಲಸ ಒಂದು 2-3 ಕಡೆ ಹೊಡೆದಾರ. ಯಾವ್ದು ಸರ್ಕಾರಿ ಜಮೀನಿದ್ರೆ ಅದು ಹೊಡಿಲ್ಲ, ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಇವತ್ತು ಬತ್ರಿಯಲ್ಲಿ ಬೇರೆ ಕಡೆ ಬಡವರು ಇರೋ ಕಡೆ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ ಶಾಂಕ್ಷನ್ ಆಗಿದೆ ಅನ್ನೋಂಥ ಕಾರಣದಿಂದ ಅಲ್ಲಿ ಬೋರ್ಡ್ಗಳು ಹಾಕಿದ್ದಾರೆ. ನಾನು ಕೂಡ ಹೋಗಿ ಬಂದೆ. ಅದು ನೋಡ್ರಿ ಇವತ್ತಿನ ತಲೆಮಾರದಲ್ಲ, ಸುಮಾರಾಗಿ 4-5 ತಲೆಮಾರುಗಳಿಂದ ಅದನ್ನ ಅದೇ ರೀತಿಯಲ್ಲಿ ಕೂಡ ಅದನ್ನ ಅವರು ಕಲ್ಟಿವೇಶನ್ ಮಾಡ್ಕೊಂತ ಒಕ್ಕಲ್ತನ ಮಾಡ್ಕೊಂತ ಆಮೇಲೆ ಊರು ಬೆಳೆದ ನಂತರ ಬತ್ರಿ ಅನ್ನಂತ ಗ್ರಾಮ ಬೆಳೆದ ನಂತರ ಆಮೇಲೆ ಅವ್ರಿದ್ದಂಥ ವ್ಯವಸ್ಥೆಯಲ್ಲಿ ಅಲ್ಲಿ ಒಬ್ಬ ಸೆಡ್ ಹಾಕೊಂಡು ಅಲ್ಲಿ ಒಬ್ಬ ಹ್ಯಾಂಡಿಕ್ಯಾಪ್ಟ್ ಪಂಪಣ್ಣ ಅಂತೇಳಿ ಒಬ್ರು ಹ್ಯಾಂಡಿಕ್ಯಾಪ್ಟ್ ಅನ್ನೋಂಥವ್ರು ಅಲ್ಲಿ ಒಂದು ಸೆಡ್ ಹಾಕೊಂಡಿದ್ದಾರೆ. ಅಂತ ಯಾಕೆ ಹಾಕೊಂಡಿದ್ದಾರೆ? ಹೈನುಗಾರಿಕೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಅವರು SC/ST ದಿಂದ ಲೋನ್ ತಗೊಂಡು ಹೈನುಗಾರಿಕೆ ಮಾಡ್ಬೇಕಂದ್ರೆ ಒಂದು ಸೆಡ್ ಹಾಕೊಂಡಂತ ಟೈಮಲ್ಲಿ ತೆರವುಗೊಳಿಸಿದ್ದಾರೆ. ಸರ್ಕಾರಿ ಜಮೀನು ತೆರವುಗೊಳಿಸೋಕ್ಕೆ ಅವ್ರಿಗೆ ಪೂರ್ಣ ಅಧಿಕಾರ ಇದೆ. ಆದ್ರೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ಬೇಕಾಯ್ತಲ್ಲ. ಇವಾಗ ನೋಡ್ರಿ ಆ ಹ್ಯಾಂಡಿಕ್ಯಾಪ್ಟ್ ಹುಡುಗ, ಆ ಹುಡುಗಿಗೆ ಹೈನುಗಾರಿಕೆ ಮಾಡ್ಬೇಕಂದ್ರೆ ಇವತ್ತು ಲೋನ್ ತಗೊಂಡಿರ್ತಾನೆ. ಇವಾಗ ಲೋನ್ ಕಟ್ಟಕ್ಕೆ ಹೆಂಗಾಗುತ್ತೆ? ಸರ್ಕಾರದಲ್ಲೇ ಲೋನ್ ಕೊಡ್ಬೇಕಾಗುತ್ತೆ. ಸರ್ಕಾರದ ಲೋನ್ ಹೆಂಗ್ ಕಟ್ಟಕ್ಕಾಗುತ್ತೆ? ಹಂಗಾಗಿ ಯಾವತ್ತು ಏನೇ ತೆರವುಗೊಳಿಸಂಗಿದೆ. ಯಾಕಂದ್ರೆ ಇವತ್ತು ನನ್ನ ಹತ್ರ ಪಟ್ಟಿದೆ, ನಾನು ಮುಂದಿನ ವಾರ ಅದನ್ನ ಬಿಡುಗಡೆ ಮಾಡೋಂಥ ಕೆಲಸ ಮಾಡ್ತೀನಿ. ಯಾರ್ಯಾರು ಎಷ್ಟೆಷ್ಟು ಒತ್ತುವರಿ ಮಾಡ್ಕೊಂಡಾರೆ ಅಂದ್ರೆ ಬೇಕಾದ್ರಿಗಿನ ಎಲ್ಲರನ್ನೂ ಒತ್ತುವರಿ ಎಲ್ಲ ಕೂಡ ಖಾಲಿ ಮಾಡಲಿ. ಅವ್ರು ಇರಲ್ಲ, ರಾಜಕಾರಣಿಗಳು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಬಡವ ಆಗಿರ್ಬೋದು, ದೊಡ್ಡ ಮನುಷ್ಯನಿಗೆ ಏನು ನ್ಯಾಯ ಸಿಗುತ್ತನ್ನೋ ಬಡವನ್ ಕೂಡ ಅದೇ ನ್ಯಾಯ ಸಿಗ್ಬೇಕು. ಅಲ್ಲ, ನನ್ನ ಹತ್ರ ಇಲ್ಲ ರೀ, ನನ್ನ ಹತ್ರ ಏನಿಲ್ಲ. ಸಿದ್ಧ ಮಾಡಿ ಅಂತೇಳಿ ಕೊಟ್ಟಿದ್ದೀನಿ. ನಾನು ಆಲ್ರೆಡಿ ಎಲ್ಲಾ ಇಲಾಖೆ ಕೇಳಿದ್ದೀನಿ. ಎಲ್ಲಾ ಇಲಾಖೆ ನೋಡಿ, ಎಲ್ಲಾ ಇಲಾಖೆಯಲ್ಲಿ 36 ಇಲಾಖೆಯಲ್ಲಿ ಕೂಡ ಎಲ್ಲಾ ಇಲಾಖೆಗೆ ಸಂಬಂಧಪಟ್ಟಿರುವಂತ ಬಹಳಷ್ಟು ಕಡೆ ಕೆಲವು ರಾಜಕಾರಣಿಗಳು ಒತ್ತುವರಿ ಮಾಡ್ಕೊಂಡಾರ. ಜೊತೆಲಿ ಬಡವ್ರದ್ದು ಬೇಕಾದಂತ ಜಮೀನುಗಳು ಕೂಡ ಒತ್ತುವರಿ ಮಾಡ್ಕೊಂಡಿದಾರ. ಬಡವರಿಗೆ ಇವತ್ತು ಅವರು ನಿರಾಶ್ರಿತರಾದಂತ ಟೈಮಲ್ಲಿ ಅಲ್ಲೆಲ್ಲಿ ಎಲ್ಲಿ ಸರ್ಕಾರಿ ಜಮೀನಿದೆ ಹಾಕೊಂಡಿದ್ದಾರೆ. ಹಾಕೊಂಡಂತ ವ್ಯಕ್ತಿಗಳಿಗೆ ಇವತ್ತು ಅವ್ರಿಗೆ ಏನಾನ ಆಗ್ಲಿ ಪರಿಹಾರ ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ಅವ್ರಿಗೆ ಪರಿಹಾರನ ಕೊಟ್ಟು ಹೊಡೆಯಂತ ಕೆಲಸ ಮಾಡ್ಲಿ, ಸಂಪೂರ್ಣವಾದಂತ ಸಪೋರ್ಟ್ ಮಾಡೋಂಥ ಕೆಲಸ ಮಾಡ್ತೀವಿ. ಆದ್ರೆ ಮತ್ತೆ ಪುನಃ ಹೌದು, ನನಗ್ ಗೊತ್ತಿಲ್ಲ. 36 ಲಕ್ಷ ಕೊಟ್ಟು ಅಲ್ಲಿ ಜನಕ್ಕೆ ಅವರು ದೇವಸ್ಥಾನಕ್ಕೆ ಮುಂದೆ ಸಮುದಾಯ ಭವನ ಅಲ್ಲ, ನನಗ್ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಯಾರು ಏನಂದ್ ಗೊತ್ತಿಲ್ಲ. ಅಕಸ್ಮಿತವಾಗಿ ಸಾರ್ವಜನಿಕರು 56 ಕುಟುಂಬಗಳು ಕೂಡ ಅನಾಥ ಇದೆ. ಎಲ್ಲವೂ ಸರ್ಕಾರಿ ಜಮೀನೆ. ಬಟ್ ವಾಸ ಇರೋದ್ರಿಂದ ನಾವು ತೆರವುಗೊಳಿಸ್ತಾ ಇಲ್ಲ. 22 ಜನ ವಾಸ ಇಲ್ಲ ಅಂತ ತೆರವುಗೊಳಿಸ್ತು ಅಂತ ಹೇಳಿದ್ರು. ಅಲ್ಲ, 56 ಜನನು ಒಂದ್ಸರಿ ಅರ್ಜಿ ಕೊಟ್ಟಿದ್ದಾರೆ. ಅಲ್ಲ, ನಾನೇನ್ ಹೇಳ್ತೀನಿ, ಹೌದಪ್ಪ, ಅಲ್ಲಿ ಯಾರದೇ ಆಗ್ಲಿ ನಿವಾಸಿ ಇಲ್ಲಾರ್ದಂತ ಪ್ರದೇಶದಲ್ಲಿ ಹೊಡೆದಾಕಿದ್ರಿ. ಅಲ್ಲಿ ನಿವಾಸ ಇದ್ದಂಥದ್ದು ಬತ್ರಿದಲ್ಲಿ ಕೂಡ ಹೊಡೆದಾಕಿದ್ರಿ. ಇವತ್ತು ಅಲ್ರಿ, ನಮ್ ಹೊಲ ಕೂಡ ಅಲ್ಲೇ ಐತ್ರಿ. ನಾವ್ ಹಂಗೆ ಅಡ್ಡಾಡ್ತಿದ್ವಿ. ಮುಂಚೆಲ್ಲ ಕುಣಿರೋದು ಅದ ಆ ರಸ್ತೆ, ಅದು ಅಂತ ರಸ್ತೆ ಇತ್ತು. ಈ ಕಡೆ ಎಲ್ಲ ಕೂಡ ಕುಣಿತ್ರಿ. ಆಗಿನ ಕಾಲದಲ್ಲಿ ಅವಾಗ ಯಾರಿಗೂ ಬಡವರು ಎಲ್ಲ ಅರ್ಸಿಲ್ಲ, ಅವ್ರ ಲೈನ್ಗೆ ಹಾಕೊಂಡ್ರು. ಆಗ ಹಾಕೊಂಡಂತ ಟೈಮ್ ಅದ್ರ ಹಂಗೆ ಮುಂದುವರ್ಸ್ಕೊಂತ ಹೋದ್ರು. ಎಲ್ಲದಕ್ಕೂ ನೀವು ಬಡವರದಲ್ಲ ಇದಾದಂತ ಹೋಗ್ಬಿಟ್ರೆ ಅಲ್ಲಲ್ಲ, ಹಂಗಲ್ಲ ಸರ್, ಹಂಗ ವ್ಯವಸ್ಥೆ ಫುಟ್ಪಾತ್ ತೆರವು ಏನಾಗ್ತಿದೆ, ಸದಸ್ಯರೇನು ಫುಟ್ಪಾತ್ ತೆರವು ಆಗ್ತಿಲ್ಲ ಅಂತೇಳಿ ಶಿಕ್ಷಣ ಇದ್ರ ಮಾಡ್ತಾರೆ. ಫುಟ್ಪಾತ್ ತೆರವು ಆದ್ರೆ ನಿಮ್ಮವ್ರ ಅಂತ ಅವ್ರೇ ಬರ್ತಾರೆ, ಬಡವರು ಅದಾರ. ಅಲ್ಲ, ಸುಮ್ಮನೆ ಎಲ್ಲರಿಗೆ ಬಡವರು ಹೆಂಚ್ಬಿಟ್ರೆ ಆಯ್ತು. ರಾಯಲ್ ಸರ್ಕಲ್ ಎಲ್ಲರಿಗೆ ಅಲ್ಲಲ್ಲ, ರಾಯಲ್ ಸರ್ಕಲ್ ಎಲ್ಲ ಹೊಡೆದ್ ಬಿಡೋದು. ನೀವು ಹೇಳ್ತೀರಿ ಸ್ವಾಗತ ಮಾಡ್ತೀವಿ, ಇನ್ನೊಬ್ರು ಒಂದು ಮೆಸೇಜ್ ಹೋಗ್ಲಿ ಬಡವರು. ಅದೊಂದು ಬಹಳ ಚೆನ್ನಾಗಿದೆ ಹೇಳಕ್ಕ. ಬಡವರು ಅಕ್ಕಿಂಡಾರ ಅಕ್ಕಿಂತಾರ ನಾಳೆ ಫುಟ್ಪಾತ್ ವ್ಯಾಪಾರಿ ಹತ್ತಂತಕ್ಕೆ ಎಷ್ಟಿರ್ಬೋದು? ಏನೋ 1000 ರೂಪಾಯಿ ಇರ್ಬೇಕು. ಎರಡೆರಡು ಲೋಡ್ ಕಲ್ಲಂಗಡಿ ಹಾಕಿ ಫುಟ್ಪಾತ್ ಹಾಕಿ ಮಾರತ್ತ ಬಡವ್ರ. ಬಡವ್ರು ಅಂತೇಳಿ ನೀವು ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾರೆ. 1 ರೂಪಾಯಿ ಲಾಭ ಇಲ್ಲ ಪಾಲಿಕೆಗೆ. ಅಲ್ಲ, ನೀವು ಸರ್ಕಾರ ಆದೇಶಗಳು ತೆಗೆದು ನೋಡ್ಬೇಕು ಸರ್. ಯಾಕಂದ್ರೆ ನೀವು ಮಾತಾಡೋದಲ್ಲ. ಸರ್ಕಾರ ಆದೇಶಗಳು ಹೆಂಗಿರ್ತಾವಂದ್ರೆ, ಯಾರನ್ನಾಗ್ಲಿ ಎಂತ ಬಡವನಾಗ್ಲಿ 3 ವರ್ಷ ಆದ್ಮೇಲೆ ಅವ್ರು ತೆರವುಗೊಳಿಸಕ್ ಅಧಿಕಾರ ಇಲ್ಲ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ನಾನು ಹೇಳ್ತೀನಿ, ನಾನು ಮತ್ತೆ ಮುಂದಕ್ಕೆ ಹೋಗ್ತೀನಿ ಸರ್. ನಾನು ಮುಂದಕ್ಕೆ ಹೋಗ್ತೀನಿ. ಇವಾಗ ಏನಾಗಿದೆ ಇವತ್ತು ನೋಡ್ರಿ, ಉದಾಹರಣೆಯಾಗಿ ಹೇಳ್ಬೇಕಂದ್ರೆ ಬತ್ರಿಯಲ್ಲಿ ಹೊಡೆದಾರಲ್ಲ, ಇವತ್ತಿಂದಲ್ಲ, ಅವ್ರ ತಾತ ಅವ್ರ ಮುತ್ತಾತ ಕಾಲದಿಂದ ಕೂಡ ಅದನ್ನ ಹಂಗೆ ಇಟ್ಕೊಂಡು ಜಮೀನ್ ಇಟ್ಕೊಂಡು ಅವತ್ತಿನ ತನ ಇವತ್ತಿನ ತನಕ ಕೂಡ ಖರಾಬ್ ಲ್ಯಾಂಡ್ ಅಂತಾರೆ ಸರ್. ಎಲ್ಲಾ ಕಡೆ ಕೂಡ ನಮ್ಮ ಅವಂಬಾಯಿ, ಬತ್ರಿ, ಕೊಳಗಲ್ಲು ಇವೆಲ್ಲ ಏನಿದಾವ ಈ ಭಾಗದಲ್ಲಿ ಎಲ್ಲ ಕೂಡ ಖರಾಬ್ ಲ್ಯಾಂಡ್ ಇದಾವ.
ಆ ಖರಾಬ್ ಲ್ಯಾಂಡ್ ಇದ್ದಂತ ಟೈಮ್ ಈ ಹೊಲ ಏನಿದೆ ಬಗಲಗಡೆ ಇದ್ದಂತ ಖರಾಬ್ ಲ್ಯಾಂಡ್ ನಮ್ಗೆ ಏನಂತದ್ದು ಅವತ್ತಿನಿಂದ ಇವತ್ತಿನ ತನಕ ಎಲ್ಲಾ ಹಳ್ಳಿಗಳು ಮೋಕ ಗೀಕ ಎಲ್ಲನೂ ಹೋಗ್ಲಿ ಹಂಗೆ ಇದೆ ಸರ್. ಇದ್ದಂತ ಟೈಮಲ್ಲಿ ನೀವು ತೆರವುಗೊಳಿಸ್ಲೇಬೇಕನ್ನಂತ ತೀರ್ಮಾನ ತಗೊಂಡಂತ ಟೈಮಲ್ಲಿ ಇವತ್ತು ಬಡವ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಹೆಂಗ್ ಮಾಡಿಕೊಡಕ್ಕಾಗುತ್ತೆ. ಇವಾಗ ನೀವು ಬೇಕಾದ್ರೆ ತೆರವುಗೊಳಿಸ್ಲೇಬೇಕನ್ನಂತ ನೀವು ಹೇಳಿದ್ರಲ್ಲ, ರಾಮ್ಲೋರೆ ಇವತ್ತು ಇಷ್ಟು ಮಂದಿ ಹಂಗಂದ್ರೆ DC ಆಫೀಸ್ ನೀವು ಬಡವ್ರು ಕೊಟ್ಬಿಟ್ರಿ, SP ಆಫೀಸ್ ಬಡವ್ರು ಕೊಟ್ಬಿಟ್ರಿ, ಹಂಗಲ್ಲ ಸರ್. ವ್ಯವಸ್ಥೆ ಇವತ್ತಿಂದ ಹುಟ್ಟಿದ್ಕೊಂಡಿರೋಂಥ ವ್ಯವಸ್ಥೆ ಅಲ್ಲ, ಆದಿ ಕಾಲದಿಂದ ಇವತ್ತು ಬಳ್ಳಾರಿ ಯಾವತ್ತು ಹುಟ್ಟಿದ ಅವತ್ತಿನಿಂದ ಕೂಡ ಇಲ್ಲಿ ಕೆಲವು ಮಂದಿ ಇವತ್ತು ನೋಡ್ಬೇಕಂದ್ರೆ ಊರಲ್ಲಿ ಇವತ್ತು ದೇವಿನಗರ, ಬಸವನಕುಂಟ, ನಂತರ ಬಂಡಿಮೋಟು ಇವೆಲ್ಲ ಕೂಡ ನೋಡಿ ಸರ್, ಎಲ್ಲ ಕಾಟೆಗುಡ್ಡ ಎಲ್ಲವೂ ಕೂಡ ಸರ್ಕಾರಿ ಜಮೀನಲ್ಲಿ ಇದ್ದಂತವ್ರು. ನಂತರ ಇನ್ನು ಮುಂದಕ್ಕೆ ಹೋಗ್ತಾ ಸರ್ಕಾರಗಳು ಬಂದಂತ ಟೈಮಲ್ಲಿ ಕೆಲವೊಂದು ಸ್ಲಮ್ ಅಂತ ಡಿಕ್ಲೇರ್ ಮಾಡ್ತಾರೆ. ಹಾಕಿದ್ರೆ 20-30 ಹಾಕೊಂಡ್ರೆ ಯಾರು ಅಬ್ಜೆಕ್ಷನ್ ಇಲ್ಲ. ಎಕರೆಗಟ್ಟಲೆ ಹಾಕಂತಿದ್ದಾರೆ, ಎಕರೆಗಟ್ಟಲೆ ಸರ್ಕಾರಿ ಲ್ಯಾಂಡ್ ಬ್ರಿಕ್ಸ್ ಮತ್ತೊಂದು ಇವಾಗ ನಾನು 10 ಕಿಲೋಮೀಟರ್ ಸಿಟಿ ವ್ಯಾಪ್ತಿ ಒಳಗೆ ಬಗರ್ ಹುಕುಂಗೆ ಅರ್ಜಿ ಹಾಕೊಂಡ್ರೆ ಕೊಡಕ್ಕೆ ಬರಲ್ಲ. ಇದು ವ್ಯಾಲ್ಯೂಬಲ್ ಲ್ಯಾಂಡ್ಸ್, ಕೋಟಿಗಟ್ಟಲೆ ಬೆಲೆ ಬಾಳ್ತವೆ. ಎಲ್ಲರ ಮಾಫಿಯಾಗಳೆಲ್ಲ ಸೇರ್ಬಿಟ್ಟು ಅಮಾಯಕ ಬಡವರಿಗೆ ಹಾಕ್ತಾರೆ ಶೆಡ್. ಶೆಡ್ ಎಷ್ಟು ಹಾಕಿದಾರೆ ಅವರು? ಅಣ್ಣ ಒಂದು ಹತ್ತತ್ರ ನನಗೆ ಗೊತ್ತಿರೋ ಶೆಡ್ಡಿಗೆ ಒಂದು 20 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ ಅಣ್ಣ. ಈ ಸರ್ಕಾರ ಲೋನ್ ತಗೊಂಡಣ್ಣ ಅಣ್ಣ, ಲೋನ್ ತಗೊಂಡು ಹೈನುಗಾರಿಕೆ ಮಾಡಿದಾನ, ಹೈನುಗಾರಿಕೆ ಮಾಡಿದಾರ ಅಲ್ಲಿ ಕೊಡ್ತಾರೆ ಸರ್. ಇಲ್ಲ ನಮ್ಗೆ ನಮ್ SC ST ಗಳು ಏನಿದೆನೋ ಇವತ್ತು ಅಲ್ಲಿ ಇದ್ದಂತ ಜಮೀನಲ್ಲಿ ಏನು ಖರಾಬ್ ಲ್ಯಾಂಡ್ ಇತ್ತು, ಕೆಲವು ಮಂದಿ ಹೈನುಗಾರಿಕೆ ಅವಕಾಶ ಮಾಡಿಕೊಡ್ತಾರೆ. ಪಕ್ಕದಲ್ಲಿ ಹನುಮಂತಪ್ಪ ಅವರು ಹೇಳಿದ್ರು, ಇವಾಗ ST ಗಳಿಗೆ ಆದರ್ಶ ಶಾಲೆ ಬರ್ತೈತಿ, ಅದಕ್ಕೆ ಜಾಗ ಇಲ್ಲ. ಇವಾಗ ಅವನ 32 ಎಕರೆ ಹಾಕೊಂಡಿದ್ದಾರೆ, ಅವನ 5 ಎಕರೆ ಓಪನ್ ಹಾಕಿದ್ದ ಇಲ್ಲಿ ನಲ್ಲಚರು ಖಾಲಿ ಮಾಡಿಸಿದ. ಅಲ್ಲ ಸರ್, ಇವಾಗ ಹಾಸ್ಟೆಲ್ಗಳಿಗೆ ಜಾಗ ಇಲ್ಲ. ಶಾಲೆ ಬಂದೈತಿ ಇನ್ನೊಂದು, ಅಣ್ಣ ನಾನೇನ್ ಹೇಳ್ತೇನೆ ಒಬ್ಬ ಮಾಜಿ ಸಚಿವರು ಇಲ್ಲ ಸರ್. ನಾನು ನೋಡಿ ಸರ್ ನಾನು ಹೇಳಿದೆ ಸರ್, ನೋಡ್ರಿ ಇವತ್ತು ನೀವು ಅಲ್ಲಿ ಹಾಸ್ಟೆಲ್ಗೆ ಅಂದೇಳಿ ಜಾಗ ಗುರುತಿಸಿದ್ರಿ, ಅಲ್ಲಿ ಒಂದು ತೆರವುಗೊಳಿಸಿದ್ರಿ, ಒಂದು ಬೋರ್ಡ್ ಹಾಕಿದ್ರಿ. ನಾನು ಹಾಸ್ಟೆಲ್ಗೆ ಬಡವ್ರಿಗೆ ವಿದ್ಯಾರ್ಥಿಗಳಿಗೆ ವಿರೋಧಿ ಅಲ್ಲ. ನಾನು ಯಾವತ್ತಿದ್ರು ಕೂಡ ನನ್ನ ಜೀವನದಲ್ಲಿ ಬಡವ್ರ ಪರವಾಗಿ ಇರೋನಂತ. ಇವತ್ತು ನೀವೇನು ಇವತ್ತು ಮಾಡ್ಕೊಂಡಿದ್ರು, ಒಂದು ಹಾಸ್ಟೆಲ್ ತರ ನಿಮ್ಮ ಹತ್ರ ಕಾಂಗ್ರೆಸ್ ಅವ್ರ ಹತ್ರ ಯೋಗ್ಯತೆ ಇಲ್ಲ. ಒಂದು ಹಾಸ್ಟೆಲ್ ಒಂದು ಸಾಲಿ ತರಕ್ಕೆ ಯೋಗ್ಯತೆ ಇಲ್ಲ, ಒಂದು ಸಾಲಿ ಸೋರ್ತಾ ಇದ್ರೆ ರಿಪೇರಿ ಮಾಡಕ್ ರೊಕ್ಕ ಇಲ್ಲ ಅವ್ರ ಹತ್ರ. ಹಂಗ ನಾನೇನ್ ಹೇಳ್ತೇನೆ ಇವತ್ತು ಇಲ್ಲ ಜಿಲ್ಲಾ ಸರ್ ನಾನು ಕೂಡ ಸರ್ಕಾರ ನಡೆಸಿದ್ದೀನಿ ನೋಡಿ ಸರ್. ನಾನು ಸರ್ಕಾರ ನಾನು ನಡೆಸಿದ್ದೀನಿ ಸರ್. ನನಗೆ ಹೆಂಗ್ ಆದೇಶಗಳು ಆಗ್ತಾವ ನನ್ಗೆ ಗೊತ್ತಿತ್ತು ಸರ್. ದಿನನಿತ್ಯ ಎಷ್ಟು ಜಿಯೋಗಳು DC ಗಳು ಮಾಡ್ತಾರ, ಯಾಕೆ ಮಾಡ್ತಾರ ಅನ್ನೋದು ಎಲ್ಲ ಗೊತ್ತಿತ್ತು ಸರ್. ಅವ್ರಿಗೆ ಏನ್ ಪರ್ಮಿಷನ್ ಅವಧಿಯಲ್ಲಿ ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ. ನಾನೇನ್ ಹೇಳ್ತೀನಿ ಸರ್, ನಾನೇನ್ ಹೇಳ್ತೀನಿ, ಬಡವ್ರನ್ನ ಮಾನವೀಯತೆ ದೃಷ್ಟಿಯಿಂದ ನೋಡಿ ಸರ್. ಬಡವ್ರನ್ನ ಸರ್ ನಾನು ನಾರಾಯಣ ಇವತ್ತು ಹೇಳ್ತೀನಿ, ನಾನು ಹೇಳ್ತೀನಣ್ಣ, ಇವತ್ತು ನಾನು ಹೇಳ್ತೀನಿ. ಬೇಕಾದ್ರೆ ಇವತ್ತು ಎಲ್ಲಪ್ಪ ಬಡವ್ರು ದೊಡ್ಡದು ಇಲ್ಲಲ್ಲಪ್ಪಣ್ಣ, ಇವತ್ತು ಬಟ್ಟಿ ಪ್ರದೇಶದಲ್ಲಿ ಹೋಗೋಣ. ಬಟ್ಟಿ ಪ್ರದೇಶ, ನಲ್ಲಚೇರಿ ಪ್ರದೇಶದಲ್ಲಿ ಯಾವ ಕಾಂಗ್ರೆಸ್ ನಾಯಕರು ಎಷ್ಟು ಮಂದಿ ಯಾವ ರೀತಿಯಲ್ಲಿ ಒತ್ತುವರಿ ಮಾಡಿದ್ದಾರೆ ಅಂತೇಳಿ ಅಲ್ಲ. ನಾನೇನ್ ಹೇಳ್ತೀನಿ, ಇವತ್ತು ಬಿಡುಗಡೆ ಮಾಡ್ತೀನಿ. ಯಾರ್ಯಾರು ಎಷ್ಟು ಯಾರ್ಯಾರು ಒತ್ತುವರಿ ಮಾಡಿದ್ರೆ ಎಲ್ಲವನ್ನೂ ಕೂಡ ಬಿಡುಗಡೆ ಮಾಡ್ತೀನಿ ಅಣ್ಣ. ಬೇಕಾದ್ರೆ ನಾನೇನ್ ಹೇಳ್ತೀನಿ, ನಾನೇನ್ ಹೇಳ್ತೀನಿ ಎಲ್ಲವನ್ನು ಅಣ್ಣ, ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಎಲ್ಲಾರು ಕೂಡ ಯಾರ್ಯಾರು ಒತ್ತುವರಿ ಮಾಡಿದ್ರೆ ಎಲ್ಲವನ್ನು ಕೂಡ ಬಿಡುಗಡೆ ಮಾಡ್ತೀನಿ ಅಲ್ಲ. ಬಿಜೆಪಿ ಮಾಡಿದ್ರೆ ಹೊಡಿಲ್ಲ ಇನ್ಕ್ಲೂಡ್ ನನ್ನ ಸೇರಿಕೊಂಡು ಯಾರೇ ಮಾಡಿರ್ಲಿ ತೆರವುಗೊಳಿಸಂತ ಕೆಲಸ ಮಾಡ್ಲಿ. ಯಾಕಂದ್ರೆ ಇವತ್ತು ನಮ್ಗೇನು 2 ಬರೆದ್ಬಿಟ್ರು ಸುಮ್ನೆ ಕುಂತು ಬಿಟ್ರು, 2 ಬಡ್ದಿರೋದು. ಯಾವ ಇದಾವೆ ಇವತ್ತು ಟಿವಿ ಇವತ್ತು ನಲ್ಲಚೇರಿ ಪ್ರದೇಶದಲ್ಲಿ ಎಷ್ಟು ಒತ್ತುವರಿ ಮಾಡಿದಾರ ಹೇಳ್ತೀನಿ. ಬಟ್ಟಿ ಪ್ರದೇಶದಲ್ಲಿ ಎಷ್ಟು ಒತ್ತುವರಿ ಮಾಡಿದ್ದಾರೆ, ಕೌಲ್ ಬಜಾರ್ ಎಷ್ಟಲ್ಲಿ ಒತ್ತುವರಿ ಮಾಡಿದಾರೆ ನೋಡಿಸ್ತೀನಿ. ಎಲ್ಲವನ್ನು ಕೂಡ ಒತ್ತುವರಿ ಮಾಡಿದಂತದ್ದು ಪಟ್ಟಿ ಬಿಡುಗಡೆ ಮಾಡ್ತೀನಿ. ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ
ಸರ್ ಓಟ್ ಹಾಕಿ ಬಿಡ್ತಾರೆ ಸ್ವಲ್ಪ ಬಿಟ್ರೆ. ಇಲ್ಲ ಇತ್ತೀಚೆಗೆ ಜಾಸ್ತಿ ಆಗಿದೆ ಅಣ್ಣ, ಇತ್ತೀಚೆಗೆ ಜಾಸ್ತಿ ನಾನೇನ್ ಹೇಳ್ತೀನಿ ಸರ್, ಇತ್ತೀಚೆಗೆ ಜಾಸ್ತಿ ಆಗಿದೆ ಅಣ್ಣ. ಪಕ್ಷವಾಗಿ ಆ ಕೆಲಸ ಮಾಡಿ ನಿಮ್ ಸರ್ಕಾರ ಇದ್ದಾಗ ಆದ್ರೂ ನೀವು ಮಾಡಿದ್ರೆ ಅಲ್ಲಿ ವಾಸಿ ಸ್ಕೂಲ್ ಪೈಕಿಗೆ ಅಲ್ಲೆಲ್ಲ ಅಮೆರಿಕನ್ ಕಾಲೇಜ್ ಅವು ಇವೆಲ್ಲ ಬಂದ ಅವೆಲ್ಲ ಸರ್ಕಾರಿ ಲ್ಯಾಂಡ್ಗಳಲ್ಲ ಮತ್ತೆಲ್ಲ ಕಟ್ಕೊಂಡ್ಬಿಟ್ರೆ ಯಾರು ಕಟ್ಕೊಂಡ್ರೆ ಅಣ್ಣ ಈ ದಯಾ ಕೇಂದ್ರದ್ದು ನಿಮ್ಗೆ ರೆಕಗ್ನೈಸ್ ದಯಾ ಕೇಂದ್ರ ಇದೆ ಅಣ್ಣ, ದಯಾ ಕೇಂದ್ರ ಅಣ್ಣ ಅಲ್ಲಣ್ಣ ದಯಾ ಕೇಂದ್ರ ಬಡವರು ದಯಾ ಕೇಂದ್ರ ರೆಕಗ್ನೈಸ್ ಅದು ಐಡೆಂಟಿಫೈ ಅವ್ರ ಕುಷ್ಠ ರೋಗಿಗಳು ಅದೊಂದು ಪರ್ಯಾಯ ಕೇಂದ್ರ, ಅದರಲ್ಲಿ ಆದಂತದ್ದು ಇವತ್ತು ಯಾವ ಇಲ್ಲ ಇವತ್ತು ಅಲ್ಲಿ ಎಲ್ಲ ಕಾಂಪ್ಲೆಕ್ಸ್ ಕಟ್ಟಿಬಿಟ್ಟಾರ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.